ಸೂಪರ್ ಪ್ರೈಮ್ ನೈನ್ಗೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತಿನ ಇಡೀ ದಿವಸದ ಪ್ರಮುಖ ಸುದ್ದಿಗಳನ್ನು ಸೂಪರ್ ಪ್ರೈಮ್ ನಿಮಗೆ ತೋರಿಸ್ತಾ ಹೋಗ್ತೀನಿ. ಯಾವೆಲ್ಲ ಸುದ್ದಿಗಳಿದ್ದಾವೆ ಅನ್ನೋದನ್ನ ಮೊದಲಿಗೆ ನೋಡೋಣ. ರಾಜಕೀಯದಲ್ಲಿ ಮತ್ತೆ HDK ವರ್ಸಸ್ DKಶ ವಾಕ್ ಸಮರ ನಡೀತಾ ಇದೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಶುರುವಾಗಿರುವಂತಹ ಈ ಜಗಳ ಈಗ ಇಬ್ಬರ ಸಂಪತ್ತಿಗೂ ಸವಾಲು ಹಾಕುವ ಮಟ್ಟಕ್ಕೆ ತಲುಪಿದೆ. ಇನ್ನು ಇಟಲಿ ಪ್ರವಾಸದಲ್ಲಿರುವಂತಹ ಪ್ರಧಾನಿ ಮೋದಿಯವರು ಇಟಲಿ ಪ್ರಧಾನಿ ಮೆಲೋನಿ ಅವರಿಗೆ ಮೆಲೋಡಿ ಚಾಕ್ಲೇಟನ್ನು ಕೊಟ್ಟರು. ರೀಲ್ಸ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹಾಕಿದ್ರು. ಈಗ ಇದರ ಸುತ್ತಲೂ ಭಾರೀ ದೊಡ್ಡ ಚರ್ಚೆಗಳು ನಡೀತಾ ಇದ್ದಾವೆ. ಇನ್ನು ಭಾರತೀಯ ಸೇನೆಗೆ BSFಗೆ ಗಡಿಯಲ್ಲಿ ಬಾಂಗ್ಲಾ ಗಡಿಯಲ್ಲಿ ಜಮೀನು ಕೊಡಬೇಕಾಗಿತ್ತು, ಕೊಡ್ತೀವಿ ಅನ್ನುವಂತಹ ಭರವಸೆಯನ್ನು BJPಯವರು ಚುನಾವಣೆಯ ವೇಳೆಯಲ್ಲಿ ಕೊಟ್ಟಿದ್ರು. ಈಗ ಸುವೇಂದು ಸರ್ಕಾರ ಸೇನೆಗೆ ಗಡಿ ರೇಖೆಯಲ್ಲಿ ಭೂಮಿಯನ್ನು ಹಸ್ತಾಂತರಿಸಿದೆ. ಹಾಗೆಯೇ ಕರುನಾಡಿನಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ವರುಣನ ಅಬ್ಬರಕ್ಕೆ ಊರೂರಲ್ಲೂ ಸಮಸ್ಯೆಗಳ ಸರಮಾಲೆಗಳು ಸೃಷ್ಟಿಯಾಗಿವೆ. ನಾಳೆ 8 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇನ್ನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆ ಈ ವರ್ಷನೇ ನಡೆಯಲಿದೆ. ಆಗಸ್ಟ್ 31ರ ಒಳಗಡೆ ಎಲೆಕ್ಷನ್ ಮುಗಿಸೋದಕ್ಕೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಮಾಡಿದೆ. ಎಲ್ಲ ಸುದ್ದಿಗಳನ್ನು ಕೂಡ ವಿವರವಾಗಿ ನೋಡ್ತಾ ಹೋಗೋಣ. ಕರ್ನಾಟಕದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಹಾಗೂ ಕೇಂದ್ರದ ಕೈಗಾರಿಕಾ ಸಚಿವರಾಗಿರುವಂಥ HD ಕುಮಾರಸ್ವಾಮಿ ಅವರ ನಡುವೆ ಇರುವಂತಹ ರಾಜಕೀಯ ಯುದ್ಧ ಆಲ್ಮೋಸ್ಟ್ 3 ದಶಕಗಳಿಂದ ಹೆಚ್ಚಿನ ಇತಿಹಾಸ ಇದೆ. ಆದರೆ ಈಗ ಮತ್ತೊಂದು ಸುತ್ತಿನ ಯುದ್ಧ ಘೋಷಣೆಯಾಗಿದೆ. ಒಂದು ಕಾಲದಲ್ಲಿ ಒಕ್ಕಲಿಗರ ಕೋಟೆಯಲ್ಲಿ ಜೋಡೆತ್ತುಗಳು ಅಂತ ಹೇಳ್ತಾ ಇದ್ದಂಥವರು ಈಗ ಮತ್ತೊಮ್ಮೆ ಅದೇ ಹಳೆ ವೈಖರಿಯ ರಾಜಕೀಯ ಬದ್ಧವೈರಿಗಳಾಗಿರುವಂಥ ಇತಿಹಾಸದ ಭಾಗ. ಇದಕ್ಕೆ ಪೂರಕವಾಗಿ ಈಗ ಬಿಡದಿಯ ಟೌನ್ಶಿಪ್ ನಿರ್ಮಾಣವೂ ಕೂಡ ಬಂದೊದಗಿದೆ. ರಾಮನಗರದ ರಾಜಕೀಯದಲ್ಲಿ JDS ಮತ್ತು ಕಾಂಗ್ರೆಸ್ ನಡುವಿನ ಜಿದ್ದಾಜಿದ್ದಿಯ ಹೋರಾಟ ಇವತ್ತು ನಿನ್ನೆಯದಲ್ಲ. ಮಾಜಿ ಪ್ರಧಾನಮಂತ್ರಿ HD ದೇವೇಗೌಡರು ಅವರ ವಿರುದ್ಧ 1985ರಲ್ಲಿ ಮೊದಲ ಚುನಾವಣೆಯನ್ನು DK ಶಿವಕುಮಾರ್ ಅವರು ಎದುರಿಸಿದಲ್ಲಿಂದ ಸಾತನೂರಿನಿಂದ ಶುರುವಾದಂಥದ್ದು ಇದು. ಅದಾದಮೇಲೆ ಕುಮಾರಸ್ವಾಮಿ ಅವರ ಪಾಲಿಗೂ ಕೂಡ ರಾಮನಗರವೇ ಕರ್ಮಭೂಮಿ ಆಯಿತು. ಈಗ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೂ ಕೂಡ ರಾಮನಗರದಲ್ಲಿ ಅದನ್ನು ಭದ್ರಕೋಟೆ ಮಾಡ್ಕೊಳ್ಳೋದಕ್ಕೆ ಓಡಾಡ್ತಾ ಇದ್ದಾರೆ. ಆದರೆ ಇಡೀ JDS ಪಕ್ಷದ 3 ತಲೆಮಾರುಗಳ ಎದುರು ರಾಜಕೀಯ ಮಾಡ್ಕೊಂಡು ಬಂದಿರುವಂಥದ್ದು DK ಶಿವಕುಮಾರ್. HDK DKಶ ಬೇರೆ ಬೇರೆ ಪಕ್ಷಗಳಲ್ಲಿದ್ದರೂ ಒಕ್ಕಲಿಗ ಸಮುದಾಯದ ಈ ಇಬ್ಬರು ನಾಯಕರ ಮಧ್ಯೆ ಒಂದಲ್ಲ ಒಂದು ಕಾರಣಕ್ಕೆ ರಾಜಕೀಯ ಜಿದ್ದಿನ ಹೋರಾಟ ನಡೀತಾನೆ ಇರುತ್ತೆ. ಈಗ ಬಿಡದಿ ಟೌನ್ಶಿಪ್ ವಿಚಾರ ಅಂದರೆ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ವಿಚಾರದಲ್ಲಿ ಭೂಸ್ವಾಧೀನಕ್ಕೆ ಸಂಬಂಧಿಸಿದಂತೆ ಇಬ್ಬರನ್ನು ಮತ್ತೊಮ್ಮೆ ಯುದ್ಧ ಭೂಮಿಗೆ ತಂದು ನಿಲ್ಲಿಸಿದೆ. 2006-7ರಲ್ಲಿ CM ಆಗಿದ್ದಾಗ ಕುಮಾರಸ್ವಾಮಿಯವರು ಬಿಡದಿಯಲ್ಲಿ ಸ್ಯಾಟಲೈಟ್ ಟೌನ್ಶಿಪ್ ನಿರ್ಮಾಣಕ್ಕೆ ಮೊದಲು ಬೀಜವನ್ನು ಬಿತ್ತಿದರು. ಈಗ ಅದೇ ಟೌನ್ಶಿಪ್ ನಿರ್ಮಾಣಕ್ಕೆ ಕುಮಾರಸ್ವಾಮಿಯವರು ವಿರೋಧಿಸ್ತಾ ಇದ್ದಾರೆ. ರಿಯಲ್ ಎಸ್ಟೇಟ್ ಮಾಫಿಯಾ ಅಂತ ಕರೀತಾ ಇದ್ದಾರೆ. ದಾಖಲೆಗಳ ಜೊತೆಗೆ ಚರ್ಚೆಗೂ ರೆಡಿ ಇದ್ದೀನಿ ಅಂತ DK ಶಿವಕುಮಾರ್ ಅವರಿಗೆ ನೇರವಾಗಿ ಸವಾಲು ಹಾಕಿದ್ದಾರೆ. ಇವತ್ತು ಆ ಸವಾಲನ್ನು DK ಶಿವಕುಮಾರ್ ಅವರು ಕೂಡ ಸ್ವೀಕರಿಸಿದ್ದಾರೆ. ಕಾಲದಲ್ಲಿ ಅವತ್ತು 2006ನೇ ಇಸ್ವಿದು ನಾನು ಹೇಳ್ತಾ ಇದ್ದೇನೆ ಸಾರ್ವಜನಿಕವಾಗಿ. ಅವತ್ತಿನ ನನ್ನ ಕಾರ್ಯಕ್ರಮ ಬೇರೆ ಇದ್ದಿದ್ದು. ಇವ್ರು ಮಾಡಕ್ ಕೊಟ್ಟಿರೋದು ಯಾವ ಕಾರ್ಯಕ್ರಮ ನಾನು ಇವತ್ತು ಏನ್ ಹೇಳ್ತಾ ಇದ್ದೇನೆ ತಯಾರಾಗಿದ್ದೀನಿ ನಾನು ಚರ್ಚೆ ಮಾಡ್ಲಿಕ್ಕೆ. ಕುಮಾರಸ್ವಾಮಿ ಜೊತೆ ಚರ್ಚೆ ಮಾಡೋದಿದ್ರೆ ಬನ್ನಿ, ಅದು ಏನು ಚರ್ಚೆ ಮಾಡಬೇಕು. ಈಗೂ ನಾನು ಐ ಆಮ್ ರೆಡಿ ಟು ಅಕ್ಸೆಪ್ಟ್ ವಾಟ್ ಎವರ್ ಇಸ್ ದೇರ್. ಪಾಪ ಅವ್ರು ಯಾವ ಕರೀತಾರ ಗೌರವದಿಂದ, ನಾನು ಬಹಳ ನಮ್ರತೆಯಿಂದ, ಈಗ ಎಷ್ಟು ಗೌರವದಿಂದ ಅವ್ರ ಅಣ್ಣ ಅವ್ರಿಗೆ ಏನ್ ಗೌರವ ಕೊಡ್ಬೇಕು, ಒಂದು ಚೂರು ಅಶಬ್ದವಾದಂತ ಪದವನ್ನ ಉಪಯೋಗಿಸೆ, ಅಸಂಬಂಧವಾದಂತ ಪದವನ್ನ ಉಪಯೋಗಿಸೆ ನಾನು ಮಾತಾಡ್ತೀನಿ. ಇವ್ರು ಬೇರೆ ಬತ್ತೀನಿ ಅಂತ ಹೇಳ್ತಾರೆ. ಬೇಡ, ನಾನು ಬಸ್ ಹಾಕೊಂತೀನಿ, ನಾವು ಲೋಕಲ್ ನಾನು ಲೋಕಲ್ MLA ಅಲ್ವಾ. ಇವರು ಹೇಳ್ತಾರೆ ಆಯ್ತು ಬೇಕಾದ್ರೆ ಪಾಪ ಏನ್ ತೊಂದ್ರೆ, ಅವ್ರದ್ದು ಬೇಕಾರೆಲ್ಲ ದಂಡು ದಿವಾಳಿ ಎಲ್ಲ ಕರೆದು ಬರ್ಲಿ, ಏನ್ ತೊಂದ್ರೆ ಇಲ್ಲ, ಆಯ್ತು. ದಟ್ ಈಸ್ ಬೀನ್ ಫಿಕ್ಸ್ಡ್ ಮ್ಯಾಚ್. ನೀವು ಯಾವ ಟೈಮ್ ಕೇಳ್ತಾರೋ ಬೇಕಾದ್ರೆ ನೀವು ಫಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಹೀಗೆ ನಾನು ಮಾಡಿದರೆ ಸರಿ, ಅವರು ಮಾಡಿದರೆ ತಪ್ಪು ಅನ್ನೋಂಥ ರೀತಿಯಲ್ಲಿ ಕುಮಾರಸ್ವಾಮಿ ಅವರು ಮಾತನಾಡ್ತಾ ಇದ್ದಾರೆ. ಈ ಕಡೆ ಶಿವಕುಮಾರ್ ಅವ್ರಿಗೆ ಏನಾಗಿದೆ ಗೊತ್ತಿಲ್ಲ, ನಿನ್ನೆಯಿಂದಲೂ ಕೂಡ ತಪ್ಪಾಗಿನೇ ಅವರು ಮಾತಾಡ್ತಾ ಇದ್ದಾರೆ. ಕೊಟ್ಟ ಕುದುರೆಯನ್ನು ಏರಲಾರದವನು ಅನ್ನೋದವ್ರಿಗೆ ಏರಿದವರು ಅಂತಾರೆ. ಇವತ್ತು ಅಸಂಬದ್ಧ ಅನ್ನೋ ಬದಲಿಗೆ ಅಶಬ್ದ ಅಂತ ಹೇಳ್ತಾರೆ. ಈ ರೀತಿಯಂಥ ಮಾತುಗಳು ಕೂಡ ಬರ್ತಾ ಇದ್ದಾವೆ ಇವರುಗಳ ನಡುವಿನ ಮಾತುಕತೆಯ ಸಂದರ್ಭಗಳಲ್ಲಿ. ಇನ್ನು ಬಿಡದಿ ಟೌನ್ಶಿಪ್ ಹೆಸರಲ್ಲಿ ಬರೀ ಕುಮಾರಸ್ವಾಮಿ ಅವರಷ್ಟೇ ಅಲ್ಲ, ನಿನ್ನೆ ನಿಖಿಲ್ ಕುಮಾರಸ್ವಾಮಿಯೂ ಕೂಡ DCM DK ಶಿವಕುಮಾರ್ ಅವರು ಚರ್ಚೆಗೆ ಬರಲಿ, ನಾವೇನು ಹೆದರಿ ಓಡಿ ಹೋಗೋದಿಲ್ಲ ಅಂತೆಲ್ಲ ಸವಾಲು ಹಾಕಿದ್ರು. ಅಲ್ಲದೆ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಕೂಡ ಮಾಡಿ DCM ಅವರಿಗೆ ಉತ್ತರವನ್ನು ಕೊಡುವ ಕೆಲಸ ಮಾಡಿದರು. ಇವತ್ತು ನಿಖಿಲ್ ಅವರ ಪೋಸ್ಟ್ಗೆ ಮತ್ತು ಅವರ ಸವಾಲಿಗೆ
ಸಂಬಂಧಿಸಿದಂತೆ ಶಿವಕುಮಾರ್ ಅವ್ರನ್ನ ಪ್ರಶ್ನಿಸಿದಾಗ ನಾನು ನಿಖಿಲ್ಗೆಲ್ಲ ಉತ್ತರ ಕೊಡೋದಿಲ್ಲ, ಆ ಹುಡುಗನ ಬಗ್ಗೆ ನಾನು ಮಾತಾಡಲ್ಲ, ಅವರ ಪಕ್ಷದಲ್ಲಿ ಆತನ ಸ್ಟೇಟಸ್ ಏನು ಅಂತ ಕೂಡ ನನಗೆ ಗೊತ್ತಿಲ್ಲ, ಅವ್ರನ್ನೇನು ಅಧ್ಯಕ್ಷ ಅಂತೂ ಮಾಡಿಲ್ಲ, ಅವರಿಗೆ ಲೋಕಲ್ ಲೀಡರ್ಗಳು ಉತ್ತರಿಸ್ತಾರೆ ಅಂತ ಹೇಳಿದರು. ಯಾವಾಗ ಸ್ಟೇಟಸ್ ಅನ್ನುವಂತಹ ಪದ DCM ಅವರ ಬಾಯಿಂದ ಬಂತು, ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅದು ಅತ್ಯುತ್ತಮವಾದಂಥ ಅಸ್ತ್ರವಾಗಿ ಕೂಡ ಸಿಕ್ತು. ಬರ್ಲಿ, ಕುತ್ಕೊಂಡು ಚರ್ಚೆ ಮಾಡ್ಲಿ, ಅವ್ರದ್ದೇನಿದೆ ನಮ್ದೇನಿದೆ ಬಹಿರಂಗವಾಗಿ ಕುತ್ಕೊಂಡು ಚರ್ಚೆ ಮಾಡೋಣ. ಅವ್ರು ಹೇಳ್ದಂಗೆ ಅವ್ರು ಏನ್ ಆಹ್ವಾನ ಕೊಟ್ಟಿದ್ದಾರೆ ಅದಕ್ಕೆ ದೇವೇಗೌಡರ ಕುಟುಂಬ ಸಿದ್ಧ ಇದೆ. ನಾವೇನ್ ಕಳ್ತಪ್ಸ್ಕೊಂಡು ಓಡೋಗೋದಿಲ್ಲ. ಬರ್ಲಿ, ಕೂತ್ ಚರ್ಚೆ ಮಾಡುವ. ಅದಕ್ಕೇನು ಸಾರ್ವಜನಿಕವಾಗೇ ಚರ್ಚೆ ಮಾಡೋಣ ಕೂತ್ಕೊಂಡು. ಏನು ಯಾವ್ದೋ 4 ಗೋಡೆ ಮಧ್ಯೆ ಚರ್ಚೆ ಮಾಡ್ತಕ್ಕಂಥದ್ದೇನಿಲ್ಲ. ನೋಡಪ್ಪ, ಆ ಹುಡುಗನ್ ನಾನು ಉತ್ತರ ಕೊಡಕ್ ನಂಗೆ ಇಷ್ಟ ಇಲ್ಲ. ನಮ್ಮ ಬೇರೆ ಲೋಕಲ್ ಲೀಡರ್ಸ್ ಇದ್ದಾರೆ, ಉತ್ತರ ಕೊಡ್ತಿದ್ದಾರೆ. ಅವ್ರ ಲೋಕಲ್ ಲೀಡರ್ಗಳಿದ್ದಾರೆ. ನಟರಾಜ ಕೊಡಪ್ಪ, ನನಗೆ ಅವ್ರ ಸ್ಟೇಟಸ್ಸೇ ಗೊತ್ತಿಲ್ಲ ನನಗೆ. ಇನ್ನ ಏನೋ ಪಕ್ಷದ ಅಧ್ಯಕ್ಷರು ಮಾಡಿದ್ಮೇಲೆ ಬೇಕಾದ್ರೆ ಹಿಂದೆ ನರೇಂದ್ರ ಮೋದಿಗೂ ಹಂಗೆ ಕೇಳಿದ್ರು. ಹಾ, ಈಗ ದೇವೇಗೌಡ ಹೇಳಿರ್ಲಿಲ್ವೇ, ಏನೋ ನಿಮ್ BJP ಗೌರ್ಮೆಂಟ್ ಬಂದ್ಬಿಟ್ರೆ ನಾನು ದೇಶ ಬಿಟ್ಟು ಹೊಂಟೋಗ್ತೀನಿ ಅಂತ. ಇವ್ರು ನರೇಂದ್ರ ಮೋದಿ ಹೇಳಿದ್ರು ಬೇಡ ಬೇಡ ನಮ್ಮನೇಲೆ ಜಾಗ ಕೊಡ್ತೀನಿ ಬನ್ನಿ ಅಂತ ಕರೆದಿದ್ರು. ಇಲ್ಲಿ ಅವ್ರದ್ದೆಲ್ಲ ನಾವು ಸೀರಿಯಸ್ ಆಗಿ ತಗೊಳಕ್ ಆಗಲ್ಲ. ಟೈಮ್ಗೆ ಹೆಂಗ್ ಬೇಕು. ಈಗ ರಾಜ್ಯಸಭಾ ಬೇರೆ ಆಗ್ಬೇಕಲ್ಲಪ್ಪ, ಮಾತಾಡೋದು. ಈ ದುರಾಂಕಾರದ ಮಾತು, ದರ್ಪದ ಮಾತುಗಳು ಬಹಳ ದಿನ ನಡೆಯೋದಿಲ್ಲ. ಮಿಸ್ಟರ್ DK ಶಿವಕುಮಾರ್ ಸಾಹೇಬ ಅರ್ಥ ಮಾಡ್ಕೊಳ್ಬೇಕು. ನನ್ನ ಸ್ಟೇಟಸ್ ಬಗ್ಗೆ ಪ್ರಶ್ನೆ ಮಾಡ್ತಕ್ಕಂಥದ್ದು ಬೇಡ. ಅಧಿಕಾರ ಯಾವನಿಗೂ ಶಾಶ್ವತ ಅಲ್ಲ. 28ಕ್ಕೆ ಮಾಜಿ ಆಗ್ತಾರೆ ಮಿಸ್ಟರ್ DK ಶಿವಕುಮಾರ್, ತಲೆಯಲ್ಲಿ ಅರಿವಿರ್ಲಿ. ಹೀಗೆ ಬಿಡದಿ ಟೌನ್ಶಿಪ್ ವಿಷಯದಲ್ಲಿ ಕುಮಾರಸ್ವಾಮಿ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಇವತ್ತು ಶಿವಕುಮಾರ್ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಆದರೆ ಬಿಡದಿಯಲ್ಲಿ ಯಾವ ಇಂಟಿಗ್ರೇಟೆಡ್ ಟೌನ್ಶಿಪ್ಪನ್ನು ಮಾಡೋದಕ್ಕೆ ಹೊರಟಿದ್ದಾರೋ ಇದನ್ನು ಕುಮಾರಸ್ವಾಮಿಯವರು ವಿರೋಧಿಸ್ತಾ ಇದ್ದಾರೆ. ಯಾಕೆ ವಿರೋಧಿಸ್ತಾರೆ ಅನ್ನೋದಕ್ಕೆ DCM DK ಶಿವಕುಮಾರ್ ಅವರು ತಮ್ಮದೇ ಶೈಲಿಯಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಇವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿಡದಿ, ರಾಮನಗರ, ಚನ್ನಪಟ್ಟಣ, ಮಾಗಡಿ ಸುತ್ತಮುತ್ತಲಿನ ರೈತರೆಲ್ಲ DK ಶಿವಕುಮಾರ್ ಅವ್ರನ್ನ ಭೇಟಿಯಾಗಿದ್ದರು. ಅದನ್ನು ವಿಶೇಷವಾಗಿ ಬಿಡದಿ ಭಾಗದ ರೈತರನ್ನು ಯಾವ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ಗಾಗಿ ಭೂಸ್ವಾಧೀನವನ್ನು ಮಾಡ್ಕೊಳ್ತಾ ಇದ್ದಾರೋ ಆ ಪ್ರದೇಶದ ರೈತರುಗಳನ್ನು ಮಾಗಡಿ ಶಾಸಕರು, ಯಾಕಂದರೆ ಮಾಗಡಿ ಶಾಸಕರ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ ಈ ಒಂದು ಭಾಗ. ಹೀಗಾಗಿ ಅಲ್ಲಿ ರೈತರನ್ನು ಕರ್ಕೊಂಡು ಉಪಮುಖ್ಯಮಂತ್ರಿಯವರನ್ನ ಭೇಟಿ ಮಾಡಿಸಿದರು. ಹಾಗೆ ಭೇಟಿಯಾದಾಗ ನಮಗೆ ಹೆಚ್ಚುವರಿ ಪರಿಹಾರ ಕೊಡಬೇಕು ಅನ್ನುವಂಥ ಮನವಿಯನ್ನು ರೈತರು ಮಾಡಿದ್ದಾರೆ. DK ಶಿವಕುಮಾರ್ ಅವರು ಆಯಿತು ಅನ್ನುವಂತಹ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಇದೇ ಟೈಮಲ್ಲಿ DK ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರು ಬಿಡದಿ ಟೌನ್ಶಿಪ್ಪನ್ನು ಯಾಕೆ ವಿರೋಧಿಸ್ತಾ ಇದ್ದಾರೆ ಅನ್ನೋದಕ್ಕೆ ಅಲ್ಲಿದ್ದವರ ಮುಂದೆನೇ ಒಂದಿಷ್ಟು ಕಾರಣಗಳನ್ನು ಕೊಡ್ತಾ ಹೋಗಿದ್ದಾರೆ. ಯಾರು ಅಕ್ವಿಷನ್ ಆಗಬೇಕು ಅಂತ ಯಾರಿಗೂ ಇಷ್ಟಪಡೋದಿಲ್ಲ. ಯಾವ ರೈತರು ಆಸ್ತಿ ಕಳ್ಕೊಳ್ಳೋಕೆ ಯಾರಿಗೂ ಇಷ್ಟ ಇಲ್ಲ. ಪೂರ್ವಜರು ಮತ್ತೊಂದೆಲ್ಲ ಮಾಡ್ಕೊಂಡು ಬಂದಿರ್ಬೇಕು. ಯಾಕೆ ಶುರು ಆಯಿತು ನಮ್ಮಲ್ಲಿ ಬಿಡದಿ ಟೌನ್ಶಿಪ್? ಯಾರಿಂದ ಬಂತು? ಆರೋಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಯಾರಿಂದ ಬಂತು? ಕುಮಾರಸ್ವಾಮಿ ಬಂದ ಮೇಲೆ, ದೇವೇಗೌಡರು ಬಂದ ಮೇಲೆ ಈ ಅಕ್ವಿಷನ್ ಅಂತ ಶುರು ಆಯಿತು. ಅವರು ಹಾಸನಲ್ಲೇ ಜಮೀನು ತಗೋದಾಯ್ತಲ್ಲ, ಇಲ್ಲೇ ಬಂದು ಜಮೀನು ತಗೊಂಡಲ್ಲ. 100 ಎಕರೆ ಅವ್ರು ತಗೊಂಡ್ರು, ತಮ್ಮಣ್ಣ ತೆಗೆದುಕೊಂಡ್ರು, ಅವ್ರ ಹೆಂಗಸು ತಗೊಂಡ್ರು, ಅವ್ರ ಬೀಗರುಗಳು ತಗೊಂಡ್ರು, ಎಲ್ಲ ತಗೊಂಡ್ರು. ದೇವೇಗೌಡ ತಾವು 200 ಎಕರೆ ಜಮೀನು ತಗೊಂಡ್ರು. ರೇವಣ್ಣ ಅವರು ಎಲ್ಲ ಸೇರಿ 200 ಎಕರೆ ತಗೊಂಡ್ರು. ಹೀಗೆ ದೇವೇಗೌಡರ ಕುಟುಂಬದಲ್ಲಿ ಯಾರ್ಯಾರು ಎಷ್ಟೆಷ್ಟು ಆಸ್ತಿ ಮಾಡಿದ್ದಾರೆ, ಅದು ತಮ್ಮ ಜಿಲ್ಲೆಯಲ್ಲಿ, ತಮ್ಮ ತವರು ಜಿಲ್ಲೆಯಲ್ಲಿ ಅನ್ನುವಂಥದ್ದನ್ನು ರೈತರ ಮುಂದೆ ಹೇಳ್ಕೊಳ್ತಾ ಇದ್ರು DK ಶಿವಕುಮಾರ್. ಹೀಗೆ ಬಿಡದಿ ಸುತ್ತಮುತ್ತ ಕುಮಾರಸ್ವಾಮಿಯವರು ಮತ್ತು ಅವರ ಕುಟುಂಬದವರು 100 ಎಕರೆ ಜಮೀನನ್ನು ಹೊಂದಿದ್ದಾರೆ. ಅದಕ್ಕಾಗಿ ಅವರು ಈ ಟೌನ್ಶಿಪ್ಗೆ ವಿರೋಧ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು DCM ಅವರು ಕೊಡ್ತಾ ಇರುವಂತಹ ಆ್ಯಕ್ಚುಯಲ್ ಕಾರಣಗಳು. ಜೊತೆಗೆ ಈ ಒಂದು ಟೌನ್ಶಿಪ್ ಪ್ಲ್ಯಾನನ್ನು ಬೇಕಾದಂತೆ ಬದಲಿಸಿದ್ದಾರೆ ಅಂತ ಕೂಡ DCM ಅವರು ನೇರವಾಗಿ ಆರೋಪವನ್ನು ಮಾಡಿದ್ದಾರೆ. ಈಗ BMICP ಒಳಗಡೆ ಎಲ್ಲ ಸೇರಿಸ್ಕೊಂಡಿದ್ದೀರಿ. ಯಾವ್ದನ್ನ? ಇದನ್ನು ಸೇರಿಸಿದ್ದೀರಿ. ಕೇತ್ಕಾನಹಳ್ಳಿ ಜಮೀನು BMICP ಇದೆ, ದೇವಗಿರಿ ಜಮೀನು BMICP ಇದೆ. ದೇವಗಿರಿ ಜಮೀನು ಯಾಕೆ ಸೇರಿಸ್ಕೊಂಡಿಲ್ಲ ನೀವು ಒಳಗಡೆಗೆ? ಕೇತ್ಕಾನಹಳ್ಳಿ ಜಮೀನು ಯಾಕೆ ಸೇರಿಸ್ಕೊಂಡಿಲ್ಲ ನೀವು? ಇದನ್ನ ನೀವು ಫಸ್ಟ್ ಕೇಳಬೇಕು ಅಂತ ಹೇಳಿದೆ. ನಂಗೆ ರಾಜಕಾರಣ ಮಾತಾಡಬೇಕು ಅಂತ ಇರ್ತಾ ಇಲ್ಲ. ರೈತರ ಬಗ್ಗೆ ಕಾಳಜಿ ಇರೋರು, ರೈತರ ಬಗ್ಗೆ ನ್ಯಾಯ ಇರಬೇಕು ಅಂದ್ರೆ ನನಗೊಂದು ನ್ಯಾಯ, ನಿನ್ಗೂ ನ್ಯಾಯನಾ? ಎಲ್ಲರಿಗೂ ಒಂದೇ ನ್ಯಾಯ, ಎಲ್ಲರಿಗೂ ಒಂದೇ ನ್ಯಾಯ. ಸೊ ದೇವಗಿರಿಯಲ್ಲಿರುವಂತ ಯಾವ ಜಮೀನು ಕೂಡ ಅಕ್ವಿಷನ್ ಆಗ್ಬೋದಂತೆ, ಕೇತ್ಕಾನಹಳ್ಳಿರೋ ಜಮೀನು ಯಾವುದು ಅಕ್ವಿಷನ್ ಆಗ್ಬೋದಂತೆ.
ಅದು ಈ ಪ್ಲಾನಿಂಗ್ ಅಥಾರಿಟಿ ಒಳಗಡೆ ಆ ಜಮೀನು ಇರ್ಬೇಕಂತೆ. ಯಾವುದು PMICP ಪ್ಲಾನಿಂಗ್ ಅಥಾರಿಟಿ ಒಳಗಡೆ ಜಮೀನು ಇರಬೇಕು. ಈಗೇನೋ ಲಾಸ್ಟ್ ಯಾರೋ ಹೆಸರಲ್ಲಿ ಒಬ್ಬನ ರಿಜಿಸ್ಟರ್ ಒಂದು 30 ಎಕರೆ ಮಾಡ್ಕೊಂಡವ್ರೆ. ಅದಕ್ಕೆ ನನಗೆ ಕಾಂಪನ್ಸೇಷನ್ ಕೊಡಿ ಯಾರಿಗೋ GPA ಕೊಟ್ಟಿದ್ರು, ಅನಿತಕ್ಕ 35 ಎಕರೆ ಕೊಟ್ಟಿದ್ರು, 38ಕ್ಕೆ 40 ಎಕರೆ ಕೊಟ್ಟಿದ್ರು. ಇದು ನೋಟಿಫಿಕೇಶನ್ ಅವರೇ ಮಾಡಿಸಿದ್ರು. ಹೀಗೆ ಸಾಲಾದಂಥ ಆರೋಪವನ್ನು DK ಶಿವಕುಮಾರ್ ಅವರು ಬಿಡದಿ ವಿಚಾರದಲ್ಲಿ ಕುಮಾರಸ್ವಾಮಿ ಕುಟುಂಬದವರ ವಿರುದ್ಧ ಆರೋಪವನ್ನು ಮಾಡ್ತಾ ಹೋಗಿದ್ದಾರೆ. ಅಷ್ಟೇ ಅಲ್ಲದೆ ಕುಮಾರಸ್ವಾಮಿ ಕುಟುಂಬದವರ ಬೇನಾಮಿ ಆಸ್ತಿ ಇದೆ ಅಂತ ರೈತರ ಮುಂದೆ ಅವರು ಹೇಳ್ಕೊಂಡಿದ್ದಾರೆ. ಆದರೆ DK ಶಿವಕುಮಾರ್ ಅವರ ಸಭೆಗೆ ಬಂದಿದ್ದು ರೈತರೇ ಅಲ್ಲ, ಅವರೆಲ್ಲ ಕಾಂಗ್ರೆಸ್ನವರು ಅಥವಾ ಕಾಂಗ್ರೆಸ್ನ ದಲ್ಲಾಳಿಗಳು, ರಿಯಲ್ ಎಸ್ಟೇಟ್ ಬ್ರೋಕರ್ಗಳು ಅಂತ ನಿಖಿಲ್ ಕುಮಾರಸ್ವಾಮಿ ಮತ್ತು ವಿಧಾನಸಭೆಯ ಪ್ರತಿಪಕ್ಷ ನಾಯಕ R. ಅಶೋಕ್ ಅವರು ಆರೋಪ ಮಾಡಿದ್ದಾರೆ. ಬಿಡದಿ ಬೆಲೆ ಬಾಳುವಂಥ ಜಮೀನಲ್ಲಿರುವಂಥದ್ದು ಜಮೀನನ್ನು ಅಕ್ವೈರ್ ಮಾಡಿ ರೈತರನ್ನು ಬೀದಿಗೆ ತರ್ತಾ ಇದ್ದಾರೆ. ಇವತ್ತು ಸಭೆ ಮಾಡಿದ್ದೀರ, ಯಾರೋ ನಿಮ್ಗೆ ಬೇಕಾದವ್ರು 4 ಜನನ ಬಟ್ಟೆ ಹಾಕ್ಬಿಟ್ಟು ಕರ್ಕೊಂಬಂದಿದ್ದೀರ. ಅದರ ನಿಜವಾದ ರೈತರು ನಾನು 2 ಬಾರಿ ಅವ್ರಿಗೆ ಹೋಗಿ ಬೆಂಬಲ ಮಾಡಿದ್ದೀನಿ. ಆ ಧರಣಿಯಲ್ಲಿ ನಾನು ಕೂಡ ಭಾಗವಹಿಸಿದ್ದೀನಿ. ಇವತ್ತು ಒಂದ್ 30 ಜನವೋ 40 ಜನವೋ ರೈತ ಮುಖಂಡರು ಅಂತ ಕರ್ಸಿದ್ರಲ್ಲ ಸರ್, ಡೆಲ್ಲಿ ನಮ್ಮ ಬೆಂಗಳೂರಲ್ಲಿ ನೋಡಿದ್ರ ಅವ್ರ ಕಚೇರಿಲಿ ರೈತ ಮುಖಂಡ್ರ ಮುಖವ ಅದು ರೈತ ತರ ಕಂಡ್ರ ಅವರು. ಯಾವ ರಿಯಲ್ ಎಸ್ಟೇಟ್ ದಂಧೆಕೋರರು ದಲ್ಲಾಳಿಗಳನ್ನ ಯಾವನಾದ್ರೂ ಹೋಗ್ಲಿ ಹಸಿರು ಶಾಲ್ ಧರಿಸಿದ್ರೇನ್ರಿ? ರೈತರ ತರ ಇದ್ರೇನ್ರಿ ಅವರು? ಕಾಂಗ್ರೆಸ್ನ ಮುಖಂಡರನ್ನೇ ಕೂರಿಸ್ಕೊಂಡು ಯಾವ ದಲ್ಲಾಳಿಗಳು, ಕಮಿಷನ್ ಏಜೆಂಟ್ಗಳು, ರಿಯಲ್ ಎಸ್ಟೇಟ್ ಬ್ರೋಕರ್ಗಳನ್ನ ಕರೆದು ಕಾಟಾಚಾರಕ್ಕೆ ಅವ್ರ ಅಭಿಪ್ರಾಯ ಸಂಗ್ರಹಣೆ ಮಾಡ್ತೀವಿ ಅಂತ ಸಭೆ ಕರೆದು ಏನ್ ಮಾಡಕ್ ಹೊರಟಿದ್ದಾರೆ ಶಿವಕುಮಾರ್ ಅವರು? ಹೀಗೆ ಇವೆಲ್ಲವೂ ಕೂಡ ರಾಜಕಾರಣಿಗಳ ಮಾತುಗಳಾಯಿತು. ಹಾಗಾದರೆ ಅಸಲಿಗೆ ಬಿಡದಿಯಲ್ಲಿ ಮಾಡೋದಕ್ಕೆ ಹೊರಟಿರುವಂತಹ ಟೌನ್ಶಿಪ್ನ ಸುತ್ತಲೂ ಕೂಡ ಇಷ್ಟೊಂದು ವಿವಾದ ಯಾಕೆ? ಟೌನ್ಶಿಪ್ನಿಂದ ರೈತರಿಗೆ ಸರ್ಕಾರ ಯಾವ ಸ್ವರೂಪದ ಪರಿಹಾರವನ್ನು ಕೊಡೋದಕ್ಕೆ ಹೊರಟಿದೆ ಅನ್ನೋದನ್ನು ನಾವು ಗಮನಿಸಬೇಕು. ಹಾಗೆಯೇ ಇದರಲ್ಲಿ ಏನೆಲ್ಲ ವಾಗ್ಯುದ್ಧಗಳು ನಡೀತಾ ಇದ್ದಾವೆ ಅನ್ನೋಂಥದ್ದನ್ನು ನಾವು ನೋಡ್ತಾ ಹೋಗಬೇಕು. ವಿಶೇಷವಾಗಿ 2006-07ರಲ್ಲಿ ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಆರಂಭಿಸಲಾಗುತ್ತೆ. ಆವಾಗ BMRDA ಅಡಿಯಲ್ಲಿ ಸ್ಯಾಟಲೈಟ್ ಉಪನಗರ ನಿರ್ಮಾಣಕ್ಕೆ ಪ್ಲಾನನ್ನು ಮಾಡಲಾಯಿತು. ಸ್ಯಾಟಲೈಟ್ ಟೌನ್ಶಿಪ್ಪನ್ನು ಮಾಡ್ತೀವಿ ಅಂತ ಹೇಳಿ ಹೊರಟರು. ಅಷ್ಟರಲ್ಲೇ ರಿಯಲ್ ಎಸ್ಟೇಟ್ನವರು ರಾಜಕಾರಣಿಗಳಿಂದ ಭೂಮಿ ಖರೀದಿ ಪ್ರಕ್ರಿಯೆ ಬಹಳ ಜೋರಾಗಿ ನಡೆದಿತ್ತು ಇದೇ ಬಿಡದಿ ಭಾಗದಲ್ಲಿ. 2007ರಿಂದಲೇ ಭೂಸ್ವಾಧೀನ ಪ್ರಕ್ರಿಯೆ ಶುರುವಾಗುತ್ತೆ, ಪೈಲಟ್ ಯೋಜನೆ ಶುರುವಾಗುತ್ತೆ. DLF ಕಂಪನಿಗೆ ಉಪನಗರ ನಿರ್ಮಾಣ ಮಾಡುವಂತೆ ಮಾತುಕತೆಯನ್ನು ಕೂಡ ನಡೆಸಿಕೊಂಡಿತ್ತು ಅಂದಿನ ಸರ್ಕಾರ. ಕುಮಾರಸ್ವಾಮಿ ಅವರು ಆವಾಗ ಕರ್ನಾಟಕದ ಮುಖ್ಯಮಂತ್ರಿಗಳು. ಮಾರ್ಕೆಟ್ ಬೆಲೆಯಲ್ಲಿ ರೈತರ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಆರಂಭಿಸ್ತೀವಿ ಅಂತ ಹೇಳ್ಕೊಂಡು ಹೇಳಿದರು. ಆದರೆ ಫಲವತ್ತಾದ ಕೃಷಿ ಭೂಮಿ ಕೊಡೋದಕ್ಕೆ ರೈತರಿಂದ ತೀವ್ರ ವಿರೋಧ ವ್ಯಕ್ತವಾಯಿತು. ರಿಯಲ್ ಎಸ್ಟೇಟ್ ಅವರು ಮತ್ತು ರಾಜಕಾರಣಿಗಳು ಖರೀದಿ ಮಾಡಿದ್ರು ಆ ಸಂದರ್ಭದಲ್ಲಿ. ಕಡೆಗೆ ಕುಮಾರಸ್ವಾಮಿಯವರೇ ಒಂದು ಮಾತುಕತೆಯನ್ನು ನಡೆಸಿ ಇದು ಬೇಡ, ಇದನ್ನು ನಿಲ್ಲಿಸೋಣ ಅಂತ ತೀರ್ಮಾನಕ್ಕೆ ಬರ್ತಾರೆ. ಕುಮಾರಸ್ವಾಮಿಯವರ ಸರ್ಕಾರ ಪತನ ಆದ ಮೇಲೆ ಟೌನ್ಶಿಪ್ ಯೋಜನೆಗೂ ಕೂಡ ಗ್ರಹಣ ಬಡ್ಕೊಳ್ಳುತ್ತೆ. ಈಗ ಅದನ್ನು GBIT ಅಂದರೆ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಅನ್ನುವಂತಹ ಹೆಸರಿನಲ್ಲಿ, ಹಿಂದಿದ್ದಂತಹ ಸ್ಯಾಟಲೈಟ್ ಟೌನ್ಶಿಪ್ ಬದಲಿಗೆ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್, ಇಲ್ಲೆಲ್ಲೂ ಕೂಡ ಬಿಡದಿ ಟೌನ್ಶಿಪ್ ಅನ್ನುವಂಥದ್ದಿಲ್ಲ. ಅಂದರೆ ಬಿಡದಿ ಅನ್ನುವಂಥ ಹೆಸರಿಲ್ಲ ಈ ಟೌನ್ಶಿಪ್ಗೆ. ಈಗ ಬಿಡದಿ ಟೌನ್ಶಿಪ್ ನಿರ್ಮಾಣ ಶುರುವಾಗಿದೆ. ಬಿಡದಿ ವ್ಯಾಪ್ತಿಯ 9 ನಗರಗಳ ಭೂಸ್ವಾಧೀನಕ್ಕೆ, 9 ಗ್ರಾಮಗಳ ಭೂಸ್ವಾಧೀನಕ್ಕೆ ಇಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ. ಒಟ್ಟು 20,000 ಎಕರೆ ವಿಸ್ತೀರ್ಣದಲ್ಲಿ ಒಟ್ಟಾರೆಯಾಗಿ ನಿರ್ಮಾಣ ಆಗುತ್ತೆ ಅಂತ ಹೇಳ್ತಾರೆ. ಆದರೆ 7,480ರಷ್ಟು ಎಕರೆಯಷ್ಟು ಜಮೀನಿಂದ 9,000 ಎಕರೆಯಷ್ಟು ಜಮೀನನ್ನು ಇಲ್ಲಿ ಮೊದಲಿಗೆ ನೋಟಿಫಿಕೇಶನ್ ಮೂಲಕವಾಗಿ ಸ್ವಾಧೀನ ಮಾಡ್ಕೊಳ್ತಾರೆ. BMRDAಯಿಂದ 2,900 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದೆ ಸರ್ಕಾರ. ಹುಡ್ಕೋದಿಂದ 12,000 ಕೋಟಿ ರೂಪಾಯಿಗಳ ಸಾಲವನ್ನು ನೀಡೋದಕ್ಕೂ ಕೂಡ ಒಪ್ಪಿಗೆಯನ್ನು ಪಡ್ಕೊಳ್ಳಲಾಗಿದೆ. ಒಟ್ಟು 18,000 ಕೋಟಿ ರೂಪಾಯಿಗಳ ಯೋಜನೆಗೆ ಆಲ್ರೆಡಿ ರಾಜ್ಯ ಸರ್ಕಾರ ಕ್ಯಾಬಿನೆಟ್ ಅಪ್ರೂವಲನ್ನು ಕೊಟ್ಟಿದೆ. ಹತ್ರ 20 ವರ್ಷಗಳಿಂದ ಬಿಡದಿ ಟೌನ್ಶಿಪ್ ಯೋಜನೆಗೆ ಚರ್ಚೆಯಲ್ಲೇ ಇದೆ ಹೊರತು ಅದು ಮುಂದಕ್ಕೆ ಹೋಗಿಲ್ಲ. ಈಗ ಅದಕ್ಕೊಂದು ಮರುಜೀವ ಸಿಗ್ತಾ ಇದೆ. ಭೂಸ್ವಾಧೀನ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ. ರೈತರ ವಿರೋಧಗಳು ಕೂಡ ಇದ್ದೇ ಇದೆ. ಯಾಕೆಂದರೆ ಅವರು ತಲತಲಾಂತರಗಳಿಂದ ಅನುಭವಿಸ್ಕೊಂಡಿರುವಂಥ ಜಮೀನದು, ಅವರ ಪೂರ್ವಜರ ಆಸ್ತಿ ಅದು. ಹಾಗಾಗಿ ಅವರಿಗೆ ಅದರದ್ದೇ ಆದಂತಹ ಸಂಬಂಧ ಇದೆ, ಕರುಳಬಳ್ಳಿಯ ಸಂಬಂಧ ಇದೆ ಆ ರೈತರಿಗೆ. ಆದರೂ ಮಾಜಿ ಪ್ರಧಾನಿ ದೇವೇಗೌಡರು, ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಈ ಭೂಸ್ವಾಧೀನ ಮಾಡಿದರೆ ಉಗ್ರ ಹೋರಾಟ ನಡೆಸ್ತೇವೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಅವರು ಕೂಡ ಹಿಂದೆ ಇದೇ ಭೂಮಿಯನ್ನು ಸ್ವಾಧೀನಕ್ಕೆ ಹೊರಟಿದ್ರು, ಅದು ಬೇರೆ ಮಾತು. ಹಾಗಿದ್ರೆ ಶಿವಕುಮಾರ್ ಅವರು ಈಗ ಇಲ್ಲಿ ಹೇಳ್ತಿರೋದೇನು, JDS ವಿರೋಧ ಮಾಡ್ತಿರೋದು ಯಾಕೆ ಅಂತ ನಾವು ಗಮನಿಸಬೇಕು. ವಿಶೇಷವಾಗಿ ಇಲ್ಲಿ ನಾವು ಗಮನಿಸಬೇಕಾಗಿರುವಂಥ ಅಂಶಗಳು, ಟೌನ್ಶಿಪ್ನ ಈ ವಿವಾದ ಯಾಕೆ ಅಂತ ನೋಡ್ತಾ ಹೋದಾಗ
1 ಎಕರೆಗೆ 2 ರಿಂದ 2.5 ಕೋಟಿ ರೂಪಾಯಿ ಪರಿಹಾರ ಕೊಡ್ತೀವಿ ಅಂತ ಹೇಳಿ ಶಿವಕುಮಾರ್ ಅವರು ಹೇಳ್ತಾ ಇದ್ರೆ ಇದು ಮಾರ್ಕೆಟ್ ಬೆಲೆಗಿಂತ ಕಡಿಮೆ ಇದೆ ಅಂತೇಳಿ ಕುಮಾರಸ್ವಾಮಿ ಅವರು ವಿವರಿಸ್ತಾ ಇದ್ದಾರೆ. ನಾವು ಮಾರ್ಕೆಟ್ ಬೆಲೆಯನ್ನು ಕೊಡ್ತೀವಿ ಅಂತೇಳಿ ಕುಮಾರಸ್ವಾಮಿ ಅವರು ಹಿಂದೆ ರೈತರಿಗೆ ಪ್ರಾಮಿಸ್ ಮಾಡಿದ್ದು. ನೀವು ಯಾವುದೇ ಫಿಕ್ಸ್ಡ್ ಆಗಿರುವಂತಹ ಪರಿಹಾರ ಅಲ್ಲ, ಮಾರ್ಕೆಟ್ ವ್ಯಾಲ್ಯೂ ಅಂತ ಹೇಳಿದ್ರು. ಇನ್ನು ತೋಟ ಅಥವಾ ಮರಗಳಿದ್ರೆ, ಆಲ್ರೆಡಿ ಅವರು ತೋಟ ಮಾಡ್ಕೊಂಡಿದ್ರೆ ಅದರಲ್ಲಿ ಮರಗಳಿದ್ರೆ 4 ರಿಂದ 5 ಕೋಟಿ ರೂಪಾಯಿವರೆಗೆ ಪರಿಹಾರ ಕೊಡ್ತೀವಿ ಅಂತೇಳಿ ಸರ್ಕಾರ ಹೇಳ್ತಾ ಇದೆ, ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ತೋಟ ಮಾಡ್ಕೊಂಡವರೆಲ್ಲ ಶ್ರೀಮಂತರು ಅಂತ ಹೇಳಿ ಕುಮಾರಸ್ವಾಮಿ ಅವರು ವಿವರಿಸ್ತಾ ಇದ್ದಾರೆ. ಇನ್ನು 1 ಎಕರೆ ಕೊಟ್ಟವರಿಗೆ 9,000 ಅಡಿಯ ಸೈಟನ್ನು ನಾವು ಕೊಡ್ತೀವಿ ಅನ್ನುವಂಥದ್ದು ಶಿವಕುಮಾರ್ ಅವರ ಒಂದು ಕಾಂಪನ್ಸೇಷನ್ ಪ್ಯಾಕೇಜ್. ಆದರೆ ಕುಮಾರಸ್ವಾಮಿ ಅವರು ಸಹಜವಾಗಿಯೇ ಎತ್ತಿರುವಂಥ ಇನ್ನೊಂದು ಅಂಶವನ್ನು ಗಂಭೀರವಾಗಿ ಗಮನಿಸಬೇಕು. ಸಣ್ಣ ಸಣ್ಣ ರೈತರಲ್ಲಿದ್ದಾರೆ, ಎಲ್ರಿಗೂ ಕೂಡ 3 ಎಕರೆ 4 ಎಕರೆ ಇಲ್ಲ, 5 ಗುಂಟೆ 10 ಗುಂಟೆ ಒಳಗಡೆ ಇರುವಂತಹ ರೈತರಿದ್ದಾರೆ. ಅಂಥ ಸಣ್ಣ ಸಣ್ಣ ರೈತರು ಬೀದಿಗೆ ಬರ್ತಾರೆ ಅನ್ನುವಂಥದ್ದು ಕುಮಾರಸ್ವಾಮಿ ಅವರು ಬಹಳ ಪ್ರಮುಖವಾಗಿ ಎತ್ತಿರ್ತಕ್ಕಂಥ ಅಂಶ. ಇದು ಗಮನಾರ್ಹವಾದಂಥ ಅಂಶ. ಇನ್ನು 82% ರೈತರು ಭೂಮಿ ಕೊಡೋದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಅನ್ನುವಂಥದ್ದನ್ನು ಶಿವಕುಮಾರ್ ಅವರು ಕ್ಲೇಮ್ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಕುಮಾರಸ್ವಾಮಿ ಅವರ ಪ್ರಕಾರ 20 ರಿಂದ 30% ರೈತರು ಕೂಡ ಒಪ್ಪಿಗೆ ಕೊಟ್ಟಿಲ್ಲ, ಇವರು ಸುಳ್ಳು ಹೇಳ್ತಿದ್ದಾರೆ, ಇವರು ದಾರಿ ತಪ್ಪಿಸ್ತಾ ಇದ್ದಾರೆ ರೈತರನ್ನ ಅಂತೇಳಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಯಾರು ಏನೇ ಹೇಳಿದ್ರು ಟೌನ್ಶಿಪ್ಗೆ ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿ ಶಿವಕುಮಾರ್ ಅವರು ಹೇಳಿದ್ದಾರೆ. ಯಾಕಂದರೆ ನಾವು ಈ ಬಾರಿ ಟೌನ್ಶಿಪ್ಪನ್ನು ಮಾಡೋದೇ, ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ ಅಂತ ಹೇಳುವಂಥ ತೀರ್ಮಾನಕ್ಕೆ ಶಿವಕುಮಾರ್ ಬಂದಿದ್ದಾರೆ. ಆದರೆ ಈ ಟೌನ್ಶಿಪ್ಗೆ ನೀವೇನಾದರೂ ಕೈ ಹಾಕಿದ್ರಿ ಅಂತ ಹೇಳಿದ್ರೆ ಉಗ್ರ ಹೋರಾಟ ನಡೆಸಬೇಕಾಗತ್ತೆ ಅಂತೇಳಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ರೈತರು ಹೊಡೆದ್ರು ಬೈದ್ರು, ನಾವು ಈ ಯೋಜನೆಯನ್ನು ನಿಲ್ಲಿಸೋದಿಲ್ಲ ಅಂಥೇಳಿ ಶಿವಕುಮಾರ್ ಅವರು ಹಠ ಹಿಡಿದು ಕುಳಿತಿದ್ದಾರೆ. ಅವರಿಗೆ ಪ್ರತಿಷ್ಠೆಯ ಪ್ರಶ್ನೆ. ತನ್ನ ತವರು ಜಿಲ್ಲೆಗೆ ಇಂಥದ್ದೊಂದು ಯೋಜನೆಯನ್ನು ನಾನು ತೆಗೆದುಕೊಂಡು ಹೋಗಿದ್ದೀನಿ, ಇದರಿಂದಾಗಿ ಇಡೀ ಜಿಲ್ಲೆಗೆ ಅನುಕೂಲ ಆಗುತ್ತೆ ಅಂತೇಳಿ ಶಿವಕುಮಾರ್ ಅವರು ಲೆಕ್ಕ ಹಾಕಿದ್ದಾರೆ. ಆದರೆ ಹೇಗೆ ಟೌನ್ಶಿಪ್ ಮಾಡ್ತಿರೋ ನಾವು ಕೂಡ ನೋಡ್ಕೊಂತೀವಿ ಅಂತ ಹೇಳಿ ರಾಜಕೀಯವಾಗಿ ತನ್ನದೇ ಆದಂಥ ಪ್ರಾಬಲ್ಯವನ್ನು JDS ಈ ಭಾಗದಲ್ಲಿ ಹೊಂದಿರೋದ್ರಿಂದಾಗಿ ಕುಮಾರಸ್ವಾಮಿ ಅವರು ಕೂಡ ಸವಾಲನ್ನು ಎಸೆದಿದ್ದಾರೆ. ಇವು ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ನಡೀತಾ ಇರುವಂತಹ ಹಗ್ಗಜಗ್ಗಾಟ. ಆದರೆ ಮುಂದಿನ ಸುದ್ದಿ ಕಡೆಗೆ ಹೋಗೋಣ. ಭಾರತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಟಲಿ ಪ್ರವಾಸದಲ್ಲಿದ್ದಾರೆ. ಹಲವಾರು ಒಪ್ಪಂದಗಳಿಗೆ ಅಲ್ಲಿ ಸಹಿ ಹಾಕಿದ್ದಾರೆ, ಯಶಸ್ವಿ ಮಾತುಕತೆಗಳು ಕೂಡ ನಡೀತಾ ಇದ್ದಾವೆ. ಆದರೆ ಈ ಒಪ್ಪಂದಗಳು, ಇದರಿಂದಾಗಿ ದೇಶಕ್ಕೆ ಆಗ್ತಾ ಇರುವಂಥ ಅನುಕೂಲಗಳು, ಇದೆಲ್ಲದರ ಬಗ್ಗೆನೇ ಚರ್ಚೆ ಆಗಬೇಕಾಗಿರುವಂಥ ವಿಚಾರಗಳಾಗಿದ್ವು. ಆದರೆ ಆಗ್ತಾ ಇರುವಂಥದ್ದು ಇಟಲಿ ಪ್ರಧಾನಮಂತ್ರಿ ಮೆಲೋನಿ ಅವರಿಗೆ ಕೊಟ್ಟಂತಹ ಮೆಲೋಡಿ ಚಾಕ್ಲೇಟ್. ಇಟಲಿ ಪ್ರಧಾನಮಂತ್ರಿ ಜಾರ್ಜಿಯಾ ಮೆಲೋನಿ ಅವರಿಗೆ ಪ್ರಧಾನಿ ಮೋದಿ ಮೆಲೋಡಿ ಚಾಕ್ಲೇಟನ್ನು ಕೊಟ್ಟರು. ಭಾರತದ ಪಾರ್ಲೆ ಕಂಪನಿಯ ಈ ಮೆಲೋಡಿ ಚಾಕ್ಲೇಟ್ ಪ್ಯಾಕೆಟ್ ಕೊಟ್ಟಿದ್ದನ್ನು ಇಟಲಿ ಪ್ರಧಾನಿ ಮೆಲೋನಿ ಅವರು ಸೆಲ್ಫಿ ವಿಡಿಯೋವನ್ನು ಮಾಡಿಕೊಂಡ್ರು. ಆಮೇಲೆ ಸಾಮಾಜಿಕ ಜಾಲತಾಣದಲ್ಲಿ ಇದನ್ನು ಹಂಚಿಕೊಂಡ್ರು. ಈ ವಿಡಿಯೋದಲ್ಲಿ ಪ್ರಧಾನಿ ಮೋದಿಯವರು ಭಾರತದಿಂದ ನನಗೆ ಉಡುಗೊರೆಯೊಂದನ್ನು ತಂದಿದ್ದಾರೆ ಅಂತ ಮೆಲೋಡಿ ಹೇಳ್ತಾರೆ. ಆಗ ಪ್ರಧಾನಿ ಮೋದಿ ಚಾಕ್ಲೇಟ್ ಪ್ಯಾಕೆಟನ್ನು ತೋರಿಸಿ ಮೆಲೋಡಿ ಅಂತ ಹೇಳ್ತಾರೆ. ಆಗ ಇಟಲಿ ಪ್ರಧಾನಿ ಮೆಲೋನಿ ಮುಗುಳ್ನಗುತ್ತಾ ಚಾಕ್ಲೇಟ್ ಪ್ಯಾಕೆಟನ್ನು ಸ್ವೀಕರಿಸುವಂಥದ್ದು. ಇಬ್ಬರು ನಾಯಕರ ಈ ರೀಲ್ಸ್ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. Prime Minister Modi brought us a gift, a very, very good toffee. Melody. ಇದೊಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಬಗೆಯ ಕಾಮೆಂಟ್ಗಳು ಬರ್ತಾ ಇದ್ದಾವೆ. ಆದರೆ ಕಾಂಗ್ರೆಸ್ನಿಂದ ಸಿಕ್ಕಿದ್ದು ಆಕ್ರೋಶದ ಉತ್ತರಗಳು. आपने आज मोदी जी का वीडियो देखा नहीं देखा व्हाट्सएप यूनिवर्सिटी वालों ने देखा, रील बनाई है हिंदुस्तान के प्रधानमंत्री इटली के प्रधानमंत्री को मेलोनी को मेलोडी टॉफी दिए हैं। इटली जाने से पहले, मेलोनी जी से मिलने से पहले उन्होंने हिंदुस्तान से कहा कि देखो आर्थिक तूफान आ रहा है, कम पेट्रोल का प्रयोग करो, सोना मत खरीदो, इलेक्ट्रिक गाड़ी खरीदो और विदेश में दौरा मत करो। और फिर उसी के एक दिन बाद 3-4 हजार करोड़ रुपए के हवाई जहाज में नरेंद्र मोदी घुसे, इटली की ओर गए, जेब में टॉफी ले गए और वहां की प्राइम मिनिस्टर को उन्होंने मेलोडी टॉफी खिलाई। ಇನ್ನು ಇಟಲಿ ಪ್ರಧಾನಮಂತ್ರಿ ಮೆಲೋನಿ ಅವರಿಗೆ ಚಾಕ್ಲೇಟ್ ಕೊಟ್ಟು ರೀಲ್ಸ್ ಮಾಡಿದ್ದಕ್ಕಷ್ಟೇ ರಾಹುಲ್ ಗಾಂಧಿ ಅವರು ವಿರೋಧ ಮಾಡಿಲ್ಲ. ಬದಲಿಗೆ ಭಾರತದಲ್ಲಿ ಬೆಲೆ ಏರಿಕೆ ಆಗ್ತಾ ಇದ್ರೆ ಮೋದಿ ಮಿತವ್ಯಯದ ಸೂತ್ರ ಹೇಳಿ ಅವರೇ ವಿದೇಶಕ್ಕೆ ಹೋದ್ರು, ಬೆಲೆ ಏರಿಕೆ ಇಳಿಸೋದು ಬಿಟ್ಟು ರೀಲ್ಸ್ ಮಾಡ್ತಾ ಇದ್ದಾರೆ ಅಂತೆಲ್ಲ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. अब देखिए ये क्या
देश की जनता के साथ क्या खिलवाड़ हो रहा है। मतलब देश में पेट्रोल की कमी, गैस की कमी, बिजनेस बंद हो रहे हैं, फैक्ट्रियां बंद हो रही हैं, महंगाई बढ़ती जा रही है, किसानों को खाद नहीं मिलेगी, पूरा का पूरा इंडस्ट्रियल सिस्टम हिलेगा और नरेंद्र मोदी एकदम मेलोनी जी के पास जाते हैं, उनको टॉफी खिलाते हैं और ऐसे रील बनाते हैं। ಇಲ್ಲಿ ಕಾಂಗ್ರೆಸ್ನವರು ಕೇವಲ ಈ ರೀಲ್ಸ್ ವಿಚಾರದಲ್ಲಿ ಮಾತ್ರ ಮಾತನಾಡ್ತಾ ಇದ್ದಾರೆ. ಅಂದರೆ ಮೆಲೋಡಿ ಚಾಕ್ಲೇಟ್ ಅನ್ನು ಕೊಟ್ಟಿದ್ದು ಮಾತ್ರ ಅಲ್ಲ, ಇಟಲಿ ಜೊತೆಗೆ ಭಾರತ ಐತಿಹಾಸಿಕ ಒಪ್ಪಂದಗಳನ್ನು ಕೂಡ ಮಾಡಿಕೊಂಡಿದೆ. ಇಲ್ಲಿ ಭಾರತ ಮತ್ತು ಇಟಲಿ ನಡುವೆ ಆಗಿರುವಂಥ ಒಪ್ಪಂದಗಳನ್ನು ನಾವು ಗಮನಿಸಬೇಕು. 2029 ಒಳಗಡೆ 22 ಬಿಲಿಯನ್ ಯೂರೋದಷ್ಟು ವ್ಯಾಪಾರವನ್ನು ಮಾಡ್ಕೊಳ್ತೀವಿ ಅನ್ನೋಂಥ ಒಪ್ಪಂದ ಉಭಯ ರಾಷ್ಟ್ರಗಳ ನಡುವೆ ನಡೆದಿದೆ. ದೆಹಲಿಯಲ್ಲಿ ಭಾರತ ಇಟಲಿ ನಾವೀನ್ಯತೆ ಕೇಂದ್ರವನ್ನು ಸ್ಥಾಪನೆ ಮಾಡುವುದರ ಬಗ್ಗೆಯೂ ಕೂಡ ಒಡಂಬಡಿಕೆಯನ್ನು ಮಾಡಿಕೊಳ್ಳಲಾಗಿದೆ. ಭಾರತ ಯುರೋಪಿಯನ್ ಒಕ್ಕೂಟದ ನಡುವೆ ಮುಕ್ತ ವ್ಯಾಪಾರದ ಚರ್ಚೆಯೂ ಕೂಡ ಮುಂದುವರೆದಿದೆ. ಕೃತಕ ಬುದ್ಧಿಮತ್ತೆ, ಕ್ವಾಂಟಮ್ ತಂತ್ರಜ್ಞಾನ, ಇದರ ಬಗ್ಗೆ ಜಂಟಿ ಅಭಿವೃದ್ಧಿ ಮಾಡುವಂಥದ್ದು, ಇವುಗಳ ಬಗ್ಗೆಯೂ ಕೂಡ ಒಪ್ಪಂದಗಳಾಗಿದ್ದಾವೆ. ನಾಗರಿಕ ಪರಮಾಣು ಶಕ್ತಿ ಮತ್ತು ರಕ್ಷಣಾ ಒಡಂಬಡಿಕೆ ಆಗಿದೆ. ಹಾಗೆಯೇ 2027ರಲ್ಲಿ ಭಾರತ ಇಟಲಿ ಸಂಸ್ಕೃತಿ ಪ್ರವಾಸೋದ್ಯಮ ಆಚರಣೆಗೂ ಕೂಡ ಮುಂದಾಗಿದ್ದಾರೆ. ಇನ್ನು ಯೋಗ, ಆಯುರ್ವೇದ, ಮಸಾಲೆ ಪದಾರ್ಥಗಳ ವ್ಯಾಪಾರವೂ ಕೂಡ ಈ ಒಂದು ಒಡಂಬಡಿಕೆಯ ವ್ಯಾಪ್ತಿಗೆ ಬಂದು ಸೇರಿದೆ. ಹೀಗೆ ಭಾರತ ಮತ್ತು ಇಟಲಿ ನಡುವೆ ಹಲವು ವ್ಯಾಪಾರ ಒಪ್ಪಂದಗಳು, ಒಡಂಬಡಿಕೆಗಳು ಆಗ್ತಾ ಇದ್ದಾವೆ. ಇದಿಷ್ಟೇ ಅಲ್ಲದೆ ಹಾರ್ಮುಜ್ ಜಲಮಾರ್ಗವನ್ನು ಮುಕ್ತಗೊಳಿಸುವುದಕ್ಕೆ ಒಗ್ಗಟ್ಟಿನಿಂದ ಭಾರತ ಹಾಗೂ ಇಟಲಿ ಅಮೆರಿಕದ ಮೇಲೆ ಒತ್ತಡ ಹೇರುವ ನಿರ್ಣಯಗಳನ್ನು ಎರಡೂ ದೇಶಗಳು ಕೂಡ ಸೇರಿಕೊಂಡು ಕೈಗೊಂಡಿದ್ದಾರೆ. ಮುಂದಿನ ಸುದ್ದಿ ಕಡೆಗೆ ಹೋಗೋಣ. ರಾಜ್ಯದಲ್ಲಿ ಪೂರ್ವ ಮುಂಗಾರು ಮಳೆಯ ಹೊಡೆತ ಅಷ್ಟಿಷ್ಟಲ್ಲ. ಮಧ್ಯಾಹ್ನದವರೆಗೆ ಬಿಸಿಲ ಪ್ರತಾಪ ಇದ್ದರೆ ಸಂಜೆ ಆಗ್ತಾ ಇದ್ದಂತೆಯೇ ಮೋಡ ಕಟ್ಕೊಳ್ಳುತ್ತೆ, ಮಳೆ ಬರುತ್ತೆ, ಅದು ಕೂಡ ಬಿರುಗಾಳಿ ಸಮೇತ ಬರುಸ್ತಾ ಇದೆ. ಬಿಟ್ಟು ಬರ್ತಾ ಇರುವಂತಹ ಈ ಮಳೆಗೆ ಸಾವು ನೋವುಗಳು ಕೂಡ ಸಂಭವಿಸಿದ್ದಾವೆ. ಮನೆಗಳು ನೆಲಕಚ್ಚಿವೆ, ಕೃಷಿ ಭೂಮಿ ಹಾಳಾಗಿದೆ, ರಸ್ತೆ ಸಂಪರ್ಕ ಕೂಡ ಹಲವು ಕಡೆಗಳಲ್ಲಿ ಕಡಿತಗೊಂಡಿದ್ದು ಅದರ ಬಗೆಗಿನ ಒಂದು ವರದಿಯನ್ನು ನಿಮಗೆ ತೋರಿಸ್ತೀನಿ. ಬಾಗಲಕೋಟೆಯಲ್ಲಂತೂ ಧಾರಾಕಾರ ಮಳೆಯಾಗ್ತಿದ್ದು ತತ್ತರಿಸಿ ಹೋಗ್ತಿದ್ದಾರೆ. ಬಿರುಗಾಳಿ ಸಹಿತ ಸುರಿದಂತಹ ಮಳೆಯಿಂದ ಹಲಗುರ್ಕಿ ಗ್ರಾಮದಲ್ಲಿ 15ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಧರೆಗುರುಳಿವೆ. ಇದರಿಂದ ಕರೆಂಟ್ ಕಟ್ಟಾಗಿ ಇಡೀ ಊರೇ ಕತ್ತಲಲ್ಲಿ ಮುಳುಗಿದೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ದೇಗಲಮಡಿ ಗ್ರಾಮದಲ್ಲಿ ಮಹಾಮಳೆಯ ಅವಾಂತರವೇ ಸೃಷ್ಟಿಯಾಗಿದೆ. ನಿನ್ನೆ ಸುರಿದ ಮಳೆಗೆ ಬಾಳೆ ಬೆಳೆ ಸಂಪೂರ್ಣ ನಾಶವಾಗಿದೆ. ಸೋಮಶೇಖರ್ ಅನ್ನೋ ರೈತ 3 ಎಕರೆಯಲ್ಲಿ ಬಾಳೆ ಬೆಳೆದಿದ್ರು. ಇನ್ನೇನು ಕಟಾವಿಗೆ ಬರ್ತಿದೆ ಅನ್ನೋ ಹೊತ್ತಲ್ಲೇ ಬಿರುಗಾಳಿ ಮಳೆಗೆ ಎಲ್ಲ ನೆಲ ಕಚ್ಚಿದೆ. ವರುಣ ದೇವನ ರೌದ್ರಾವತಾರಕ್ಕೆ ಬೀದರ್ ಮಂದಿ ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಮಹಾಮಳೆ ಆರ್ಭಟಕ್ಕೆ ಬೀದರ್ ತಾಲೂಕಿನ ಕಮಟಾಣ ಗ್ರಾಮದಲ್ಲಿ ಮನೆಯ ಮೇಲ್ಛಾವಣಿ ಕುಸಿದು 2 ಮಕ್ಕಳ ಜೊತೆಗೆ 5 ಗಾಯಗೊಂಡಿದ್ದಾರೆ. ಬೀದರ್ನಲ್ಲಿ ಅಕ್ಷರಶಃ ರಣರಣ ಮಳೆಯಾಗ್ತಿದೆ. ಒಂದೇ ಸಮನೆ ಸುರಿದ ಜೋರು ಮಳೆಗೆ ದೊಡ್ಡ ಅನಾಹುತವೇ ಸೃಷ್ಟಿಯಾಗಿದೆ. ಅಣದೂರವಾಡಿ ಗ್ರಾಮದ ಬಳಿಯ ವಾಟರ್ ಪಾರ್ಕ್ನಲ್ಲಿ 15ಕ್ಕೂ ಹೆಚ್ಚು ಮಂದಿ ಆಟ ಆಡ್ತಿದ್ದವರು ಬಟ್ಟೆ ಬದಲಿಸೋಕೆ ಅಂತ ರೂಮ್ಗೆ ಹೋಗಿದ್ದಾರೆ. ಈ ವೇಳೆ ಬಿರುಗಾಳಿ ಮಳೆ ಅಬ್ಬರಿಸಿದ ಪರಿಣಾಮ ಗೋಡೆ ಕುಸಿದು 10 ಜನ ಗಾಯಗೊಂಡಿದ್ದಾರೆ. ಮಹಾಮಳೆ ಶುರುವಾದ್ರೆ ಅವಾಂತರಗಳು ಕಟ್ಟಿಟ್ಟ ಬುತ್ತಿ. ಯಾರ ಮನೆ ಕುಸಿಯುತ್ತೆ, ಯಾವ ಬೆಳೆ ಹಾಳಾಗುತ್ತೋ ಅನ್ನೋ ಆತಂಕ ಹೆಚ್ಚಾಗುತ್ತೆ. ಮೈಸೂರಿನಲ್ಲೂ ಇಂಥದ್ದೇ ಅನಾಹುತ ಸಂಭವಿಸಿದೆ. ಯರಹಳ್ಳಿ ಗ್ರಾಮದಲ್ಲಿ ಭಾರೀ ಮಳೆಯಾಗಿದ್ದು ಇಟ್ಟಿಗೆ ಗೂಡಿನ ಮೇಲ್ಛಾವಣಿ ದಿಕ್ಕಾಪಾಲಾಗಿದೆ. ಸಂಘ ಸಂಸ್ಥೆಗಳಿಂದ ಸಾಲ ಮಾಡಿ ನಿರ್ಮಾಣ ಮಾಡಿದ್ದ ಇಟ್ಟಿಗೆ ಗೂಡು ಹಾನಿಯಾಗಿದ್ದು ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಮಹಾಮಳೆಗೆ ಚಾಮರಾಜನಗರ ಅನ್ನದಾತರು ಕಣ್ಣೀರಿಡ್ತಿದ್ದಾರೆ. ಆಳೆತ್ತರಕ್ಕೆ ಬೆಳೆದು ನಿಂತಿದ್ದ ಬಾಳೆ ಬೆಳೆಯೆಲ್ಲ ನೆಲ ಕಚ್ಚಿದೆ. ಈ ಬಾರಿ ಒಳ್ಳೆ ಫಸಲಿನ ನಿರೀಕ್ಷೆಯಲ್ಲಿದ್ದ ರೈತರಿಗೆ ವರುಣದೇವ ಕೊಳ್ಳಿ ಇಟ್ಟಿದ್ದಾನೆ. ದೇಶವಳ್ಳಿ, ಹೆಗ್ಗವಾಡಿಪುರ, ಬಸವಟ್ಟಿ, ಕಾವುದವಾಡಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಅಪಾರ ಬಾಳೆ ಬೆಳೆ ನಷ್ಟವಾಗಿದೆ. ಸಾಲ ಸೂಲ ಮಾಡಿ ಬೆಳೆ ಬೆಳೆದಿದ್ದ ರೈತರು ಕಣ್ಣೀರಿಡ್ತಿದ್ದಾರೆ. 15 ದಿನ ಕಟಾವಬೇಕು ನೀ ಇದು ಬಾಯಿಗೆ ಬಂದದು ಕೈಗೆ ಬರೋದಾಗ ಆಗ್ಬಿಟ್ಟಿದೆ. ಆದ್ದರಿಂದ ನಾವು ಇದನ್ನೆಲ್ಲ ಸಾಲ ಮಾಡ್ಕೊಂಡು ಸಾಲ ಮಾಡ್ಕೊಂಡು ನೋಡಿ ನಮ್ಮ ಹೆಂಗಸ್ರ ತಾಲಿ ಚೇಂಜ್ ಮಾಡಿಬಿಟ್ಟು ಇದ ಮಾಡಿದ್ರು ಸರ್ 2 ಲಕ್ಷಕ್ಕೆ ಮಾಡಿಬಿಟ್ಟು ಈ ಬೆಳೆ ಹಾಕಿದೀವಿ. ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣ ಕಡಲ ತೀರಗಳಲ್ಲಿ ಅಲೆಗಳ ಅಬ್ಬರ ಜೋರಾಗಿದೆ. ಹೀಗಾಗಿ ಸಮುದ್ರಕ್ಕೆ ಯಾರೂ ಇಳಿಯದಂತೆ ಜಿಲ್ಲಾಡಳಿತ ಎಚ್ಚರಿಕೆ ನೀಡಿದೆ. ಯಾವ ಕ್ಷಣದಲ್ಲಿಯಾದರೂ ಭಾರೀ ಮಳೆಯಾಗೋ ಸಾಧ್ಯತೆ ಇದ್ದು ಮುನ್ನೆಚ್ಚರಿಕೆ ವಹಿಸಲಾಗಿದೆ.
ಇನ್ನು ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತದ ಹಿನ್ನೆಲೆ ಮುಂದಿನ 5 ದಿನಗಳ ಕಾಲ ಮೀನುಗಾರಿಕೆ ಮಾಡದಂತೆ ಭಾರತೀಯ ಹವಾಮಾನ ಇಲಾಖೆ ಸೂಚನೆ ನೀಡಿದೆ. ಸಮುದ್ರದಲ್ಲಿ ಗಂಟೆಗೆ 45ರಿಂದ 55 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸ್ತಾ ಇದ್ದು, ಕರ್ನಾಟಕ, ಕೇರಳಂ, ಕರಾವಳಿ ತೀರದ ಮೀನುಗಾರರಿಗೆ ಎಚ್ಚರಿಕೆ ನೀಡಲಾಗಿದೆ. ಇನ್ನೆರಡು ದಿನ ಕರುನಾಡಿಗೆ ಮಳೆ ಅಲರ್ಟ್. ರಾಜ್ಯದಲ್ಲಿ ಇನ್ನೆರಡು ದಿನ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. 9 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದ್ದು 18 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಿದ್ದಾರೆ. ಒಟ್ನಲ್ಲಿ ಕರುನಾಡಲ್ಲಿ ಸುರಿತಾ ಇರೋ ಪೂರ್ವ ಮುಂಗಾರು ಜನರ ನಿದ್ದೆಗೆಡಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಈಗ ರಾಜ್ಯ ದೇಶ ವಿದೇಶಗಳ ಇನ್ನಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಸಿಎಂ ಬದಲಾವಣೆ ಮಾಡೋದಾದರೆ ನೀವೇ ಸಿಎಂ ಆಗಿ ಅಂತ ಖರ್ಗೆ ಅವರನ್ನ ಕೇಳಿದ್ದೆ, ಆದರೆ ಅವರು ಅದಕ್ಕೆ ಒಪ್ಪಿಲ್ಲ ಅಂತ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಹೇಳಿದ್ದಾರೆ. ಪ್ರತ್ಯೇಕ ಧಾರವಾಡ ಮಹಾನಗರ ಪಾಲಿಕೆ ಬಿಲ್ಗೆ ಸಂಬಂಧಿಸಿದಂತೆ ಸಚಿವ ಸಂತೋಷ್ ಲಾಡ್ ನೇತೃತ್ವದಲ್ಲಿ ನಿಯೋಗ ಗವರ್ನರ್ ಅವರನ್ನ ಭೇಟಿಯಾಗಿದೆ. ಪ್ರತ್ಯೇಕ ಧಾರವಾಡ ಮಹಾನಗರ ಪಾಲಿಕೆ ಬಿಲ್ ಕುರಿತಂತೆ ಗವರ್ನರ್ ಸ್ಪಷ್ಟನೆಯನ್ನು ಕೇಳಿದರು. ಹೀಗಾಗಿ ಲೋಕಭವನದಲ್ಲಿ ರಾಜ್ಯಪಾಲರನ್ನ ಭೇಟಿಯಾಗಿ ಬಿಲ್ಗೆ ಅಂಕಿತ ಹಾಕುವಂತೆ ಮನವಿ ಮಾಡಿದ್ದಾರೆ. ಪಶ್ಚಿಮ ಬಂಗಾಳ ಗೆಲುವಿನ ಬಳಿಕ ರಾಜ್ಯ ಕರ್ನಾಟಕದತ್ತ ಬಿಜೆಪಿ ಹೈಕಮಾಂಡ್ ಚಿತ್ತ ನೆಟ್ಟಿದೆ. ಇದೇ 23ರಂದು ರಾಜ್ಯಕ್ಕೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಆಗಮಿಸಲಿದ್ದಾರೆ. ಹೀಗಾಗಿ ಪೂರ್ವಭಾವಿಯಾಗಿ ಬಿಜೆಪಿ ರಾಷ್ಟ್ರೀಯ ಜಂಟಿ ಸಂಘಟನಾ ಕಾರ್ಯದರ್ಶಿ ಶಿವಪ್ರಕಾಶ್ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಪಂಚಮಸಾಲಿ ಪೀಠಗಳ ವಿವಾದ ಪ್ರಕರಣ ಸಂಬಂಧ ಹುಬ್ಬಳ್ಳಿಯ ಪಂಚಮಸಾಲಿ ಮುಖಂಡರು ಸಭೆ ನಡೆಸಿದ್ದಾರೆ. ಹರಿಹರ ಮತ್ತು ಕೂಡಲಸಂಗಮ ಪೀಠದ ಮುಖಂಡರು, ಟ್ರಸ್ಟಿಗಳು ಸಭೆಯಲ್ಲಿ ಭಾಗಿಯಾಗಿದ್ದರು. ಸಭೆ ಬಳಿಕ ಮಾತನಾಡಿದ ಶಾಸಕ ಯತ್ನಾಳ್ ಹಾಗೂ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಎಲ್ಲಾ ಸಮಸ್ಯೆಗಳು ಶೀಘ್ರ ಬಗೆಹರಿಯಲಿವೆ ಅಂತ ಹೇಳಿದರು. ಆನ್ಲೈನ್ ಮೆಡಿಸಿನ್ ಮಾರಾಟಕ್ಕೆ ಕಡಿವಾಣ ಹಾಕುವಂತೆ ಒತ್ತಾಯಿಸಿ ದೇಶಾದ್ಯಂತ ಮೆಡಿಕಲ್ ಶಾಪ್ಗಳ ಬಂದ್ಗೆ ಕರೆ ನೀಡಲಾಗಿತ್ತು. ಬಂದ್ಗೆ ರಾಜ್ಯದಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಬೆಂಗಳೂರು, ಮಂಗಳೂರು, ಬಾಗಲಕೋಟೆ, ರಾಯಚೂರು, ಬೆಳಗಾವಿ ಸೇರಿದಂತೆ ಹಲವೆಡೆ ಮೆಡಿಕಲ್ ಸ್ಟೋರ್ಗಳು ಕ್ಲೋಸ್ ಮಾಡಿ ಮೆಡಿಕಲ್ ಶಾಪ್ಗಳ ಮಾಲೀಕರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಜೂನ್ 1ರಿಂದ 2026-27ನೇ ಸಾಲಿನ ಶೈಕ್ಷಣಿಕ ವರ್ಷ ಆರಂಭವಾಗಲಿದೆ. ಜೂನ್ 1ರಂದೇ ಶಿವಮೊಗ್ಗದಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಯೋಜನೆಗೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಲಿದ್ದಾರೆ. ಎಲ್ಕೆಜಿಯಿಂದ ಪಿಯುಸಿವರೆಗೆ ಒಂದೇ ಕ್ಯಾಂಪಸ್ನಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ ಶಿಕ್ಷಣ ನೀಡುವ ಯೋಜನೆ ಇದಾಗಿದೆ. ನಿನ್ನೆಯಷ್ಟೇ ಜೈಲಿನಲ್ಲಿ ಕೊಲೆ ಆರೋಪಿ ನಟ ದರ್ಶನ್ರನ್ನ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಪುತ್ರ ವಿನೀಶ್ ಭೇಟಿಯಾಗಿದ್ರು. ಇನ್ನೊಂದೆಡೆ ದರ್ಶನ್ ಅಭಿಮಾನಿಗಳನ್ನ ವಿಜಯಲಕ್ಷ್ಮಿ ಇವತ್ತು ಭೇಟಿಯಾಗಿದ್ದಾರೆ. ದರ್ಶನ್ ಆದಷ್ಟು ಬೇಗ ಹೊರಬರ್ತಾರೆ ಅಂತ ಧೈರ್ಯದ ಮಾತು ಕೇಳಿ ಭಾವುಕರಾಗಿದ್ದಾರೆ. ಉತ್ತರ ಪ್ರದೇಶದ ಫಿರೋಜಾಬಾದ್ನಲ್ಲಿ ಬಿಜೆಪಿ ಮಹಿಳಾ ಕೌನ್ಸಿಲರ್ ಒಬ್ಬರು ತಲೆ ಬೋಳಿಸಿಕೊಂಡಿದ್ದಾರೆ. ನಗರಸಭೆ ಆಡಳಿತ ವೈಖರಿಗೆ ಬೇಸತ್ತು ನಗರಸಭೆ ಆವರಣದಲ್ಲಿ ಕೌನ್ಸಿಲರ್ ಉಷಾ ದೇವಿ ತಲೆ ಬೋಳಿಸಿಕೊಂಡಿದ್ದಾರೆ. ನಾಳೆ ಪಶ್ಚಿಮ ಬಂಗಾಳದ ಫಾಲ್ಟಾ ವಿಧಾನಸಭಾ ಕ್ಷೇತ್ರಕ್ಕೆ ಮರುಮತದಾನ ನಡೆಯಲಿದೆ. ಚುನಾವಣಾ ಅಕ್ರಮ ಹಿನ್ನೆಲೆಯಲ್ಲಿ ಏಪ್ರಿಲ್ 29ರಂದು ನಡೆದಿದ್ದ ಮತದಾನವನ್ನು ಚುನಾವಣಾ ಆಯೋಗ ರದ್ದುಪಡಿಸಿತ್ತು, ಮರುಮತದಾನಕ್ಕೆ ಆದೇಶಿಸಿತ್ತು. ಈ ಹಿನ್ನೆಲೆಯಲ್ಲಿ ನಾಳೆ ಫಾಲ್ಟಾ ವಿಧಾನಸಭಾ ಕ್ಷೇತ್ರದ 285 ಮತಗಟ್ಟೆಗಳಲ್ಲಿ ಮತದಾನ ನಡೆಯಲಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಸಂಬಂಧಿಸಿದಂತೆ 6 ಆರೋಪಿಗಳನ್ನು ದೆಹಲಿ ಕೋರ್ಟ್ ಜೂನ್ 2ರವರೆಗೆ ನ್ಯಾಯಾಂಗ ಬಂಧನಕ್ಕೆ ನೀಡಿದೆ. ಸಿಬಿಐ ಅಧಿಕಾರಿಗಳು ಈವರೆಗೆ ಒಟ್ಟು 10 ಆರೋಪಿಗಳನ್ನು ಬಂಧಿಸಿದ್ರು. ಈ ಪೈಕಿ 6 ಮಂದಿ ನ್ಯಾಯಾಂಗ ಬಂಧನದಲ್ಲಿದ್ದು ಉಳಿದ 4 ಸಿಬಿಐ ಕಸ್ಟಡಿಯಲ್ಲಿದ್ದಾರೆ. ಮುಂಬೈನ ಬಾಂದ್ರಾದ ಗರೀಬ್ ನಗರದಲ್ಲಿ ಅಕ್ರಮ ಕಟ್ಟಡ ತೆರವು ವೇಳೆ ಕಲ್ಲು ತೂರಾಟವಾಗಿದೆ. ಅಕ್ರಮವಾಗಿ ನಿರ್ಮಿಸಲಾಗಿದ್ದ ಮಸೀದಿ ತೆರವು ವೇಳೆ ಹಲವು ಗುಂಪುಗಳು ಕಲ್ಲು ತೂರಿದ್ದಾರೆ. ಈ ವೇಳೆ ಪೊಲೀಸರು ಲಾಠಿ ಪ್ರಹಾರ ನಡೆಸಿ ಕಲ್ಲು ತೂರಿದವರನ್ನು ಬಂಧಿಸಿದ್ದಾರೆ. ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಸೂರ್ಯನ ಪ್ರಖರತೆಗೆ ಜನ ತತ್ತರಿಸಿದ್ದಾರೆ. ಸುಡು ಬಿಸಿಲಿನ ಮಧ್ಯೆ ಭಾರೀ ಬಿಸಿಗಾಳಿ ಬೀಸ್ತಾ ಇದ್ದು ಜನ ಹೈರಾಣಾಗಿದ್ದಾರೆ. ಇಂದು ಅಯೋಧ್ಯೆಯಲ್ಲಿ ಬಿಸಿಲಿನ ತಾಪಮಾನ ದಾಖಲೆಯ 45 ಡಿಗ್ರಿಯನ್ನು ತಲುಪಿದೆ. ಕಳೆದ 4-5 ದಿನಗಳಿಂದ ಅಲ್ಪ ಇಳಿಕೆ ಕಂಡಿದ್ದ ಚಿನ್ನದ ದರ ಮತ್ತೆ ಏರಿಕೆಯಾಗಿದೆ. ಇಂದು 24 ಕ್ಯಾರೆಟ್ ಚಿನ್ನದ ದರ ಪ್ರತಿ 10 ಗ್ರಾಂಗೆ $1,310 ಏರಿಕೆಯನ್ನು ಕಂಡಿದೆ. ನ್ಯೂಯಾರ್ಕ್ ನಗರದ ಬುಲ್ ಪ್ರತಿಮೆಯ ಬಳಿ ಕಾರು ಸ್ಫೋಟಗೊಂಡಿದೆ. ಕಾರು ಸ್ಫೋಟಗೊಳ್ತಾ ಇದ್ದಂತೆ ಭಾರೀ ಪ್ರಮಾಣದ ಬೆಂಕಿ ಇಡೀ ಏರಿಯಾಗೆ ವ್ಯಾಪಿಸಿದ್ದು ಜನ ದಿಕ್ಕಾಪಾಲಾಗಿ ಓಡಿದ್ದಾರೆ. ಜಿಬಿಎ ಚುನಾವಣೆಯನ್ನು ಕಾಂಗ್ರೆಸ್ ಸರ್ಕಾರ ಮಾಡುವುದಿಲ್ಲ ಅಂತ ಪ್ರತಿಪಕ್ಷಗಳು ಆರೋಪ ಮಾಡುತ್ತಿವೆ. ಆದರೆ ಆಗಸ್ಟ್ 31ರ ಒಳಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ಪಾಲಿಕೆಗಳಿಗೆ ಚುನಾವಣೆ ನಡೆಸುವುದಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ನೀಡಿದೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ಇತಿಹಾಸ ಸೃಷ್ಟಿಸುವಂತಹ ನಿರ್ಧಾರವೊಂದನ್ನು ಕೈಗೊಂಡಿದೆ. ಭಾರತ ಬಾಂಗ್ಲಾದೇಶದ ಗಡಿಯುದ್ದಕ್ಕೂ ತಂತಿಬೇಲಿ ನಿರ್ಮಾಣಕ್ಕೆ ಸೇನೆಗೆ ಭೂಮಿಯನ್ನು ಹಸ್ತಾಂತರಿಸಿದೆ. ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಆಶ್ರಮಕ್ಕೆ ರಿಲಯನ್ಸ್ ಸಂಸ್ಥೆಯ ಮುಖ್ಯಸ್ಥರಾದ ಮುಖೇಶ್ ಅಂಬಾನಿ ಹಾಗೂ ಪುತ್ರ ಅನಂತ್ ಅಂಬಾನಿ
ಭೇಟಿ ನೀಡಿದರು. ಒಂದು ದಿನ ಆಶ್ರಮದಲ್ಲೇ ಕಾಲ ಕಳೆದು ರವಿಶಂಕರ್ ಗುರೂಜಿ ಅವರೊಂದಿಗೆ ಕೆಲ ಕಾಲ ಆಧ್ಯಾತ್ಮಿಕ ಚರ್ಚೆ ನಡೆಸಿದ್ದಾರೆ. ಇಬ್ಬರಿಗೂ ಆಶ್ರಮದ ವತಿಯಿಂದ ಸನ್ಮಾನಿಸಲಾಯಿತು.